ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಜಡ್ಜ್ ನಿವಾಸಕ್ಕೆ ಎಚ್.ಡಿ. ರೇವಣ್ಣ ಅವರನ್ನ ಕರೆತರಲಿದ್ದಾರೆ. ನೇರವಾಗಿ ಜಡ್ಜ್ ನಿವಾಸಕ್ಕೆ ಕರೆತರುವಂತಹ ಹಿನ್ನೆಲೆಯಲ್ಲಿ ಎಸ್ಐಟಿ ಟೀಮ್ ಕೂಡ ಸನ್ನದ್ಧವಾಗಿದೆ. ಕೋರಮಂಗಲದ ನ್ಯಾಯಾಧೀಶರ ನಿವಾಸಕ್ಕೆ ರೇವಣ್ಣ ಅವರನ್ನ ಕರೆದೊಯ್ತಾ ಇದ್ದಾರೆ. ಸಿಐಡಿ ಕಚೇರಿಯಿಂದ ನ್ಯಾಯಾಧೀಶರ ಮನೆಯತ್ತ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗುವ ಮೂಲಕವಾಗಿ ಎಸ್ಐಟಿ ಹೆಚ್ಚುವರಿ ವಿಚಾರಣೆ ನಡೆಸೋ ಸಲುವಾಗಿ ತಮ್ಮ ಕಸ್ಟಡಿಗೆ ಕೊಡಬೇಕು ಅಂತ ಇನ್ನಷ್ಟು ಸಮಯಗಳನ್ನ ಕೋರುವಂತಹ ಸಾಧ್ಯತೆ. ಏನು ನಿರ್ಧಾರವನ್ನ ಮಾಡ್ತಾರೆ ಜಡ್ಜ್ ಅನ್ನೋದನ್ನ ನೋಡಬೇಕು. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಜಡ್ಜ್ ನಿವಾಸಕ್ಕೆ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗಲಿದ್ದಾರೆ. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧನಕ್ಕೆ ಒಳಗಾಗಿರುವಂತಹ ರೇವಣ್ಣ ಅವರು ಸಿಐಡಿ ಕಚೇರಿಯಲ್ಲಿದ್ದಾರೆ. ಸೊ ನೇರವಾಗಿ ಸಿಐಡಿ ಕಚೇರಿಯಿಂದ ನ್ಯಾಯಾಧೀಶರ ಮನೆಯತ್ತ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗಲಿಕ್ಕೆ ಎಸ್ಐಟಿ ಟೀಮ್ ಕೂಡ ಈಗಾಗಲೇ ಸನ್ನದ್ಧವಾಗಿದೆ. ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸುತ್ತಾರೆ. ನ್ಯಾಯಾಧೀಶರ ನಿವಾಸಕ್ಕೆ ಡಿಸಿಪಿ ಸಿಕೆ ಬಾಬಾ ಅವರ ಆಗಮನ ಸಹ ಆಗಿದೆ. ಜಡ್ಜ್ ನಿವಾಸಕ್ಕೆ ರೇವಣ್ಣ ಪರ ವಕೀಲರು ಕೂಡ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಅವರನ್ನ ಸಬ್ಮಿಟ್ ಮಾಡ್ತಾರೆ. ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ಅರೆಸ್ಟ್ ಮಾಡಲಾಗಿರುವಂತಹದ್ದು. ಸೊ ಈಗ ಹೆಚ್ಚುವರಿಯಾಗಿ ಅವರ ವಿಚಾರಣೆ ನಡೆಸಬೇಕು ಅಂತ 24 ಗಂಟೆಯ ಅವಧಿಯ ಒಳಗಾಗಿ ಜಡ್ಜ್ ಮುಂದೆ ಅವರನ್ನ ಹಾಜರುಪಡಿಸಬೇಕು. ಈಗ ಕರ್ಕೊಂಡ್ಬರಬಹುದು, ಕರ್ಕೊಂಡ್ಬರಬಹುದು ಅಂತ ಅಂದಾಜಿಸಲಾಗ್ತಿತ್ತು. ಆದರೆ ಈಗ ಅಂತಿಮವಾಗಿ ಯಾವುದೇ ವೈದ್ಯಕೀಯ ತಪಾಸಣೆ ಇಲ್ಲ, ನೇರವಾಗಿ ಅವ್ರನ್ನ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನುವಂತಹ ಒಂದು ಬೆಳವಣಿಗೆ ಕಾಣಿಸ್ತಾ ಇದೆ. ಅದಕ್ಕೆ ಸಂಬಂಧಿಸಿದ ಹಾಗೆ ಜಡ್ಜ್ ನಿವಾಸದ ಮುಂಭಾಗ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಅಲ್ಲಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಜೊತೆಗೆ ರೇವಣ್ಣ ಪರ ವಕೀಲರು ಕೂಡ ಜಡ್ಜ್ ನಿವಾಸದತ್ತ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಈಗಷ್ಟೇ ಲಭ್ಯವಾಗ್ತಾ ಇದೆ. ನ್ಯಾಯಾಧೀಶರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರಾ ಅಥವಾ ಹೆಚ್ಚುವರಿ ವಿಚಾರಣೆಗಾಗಿ ಎಸ್ಐಟಿ ಟೀಮ್ ಕಸ್ಟಡಿಗೆ ಕೊಡ್ತಾರಾ ಅಂತ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿಯಿಂದ. ಮಾರುತಿ, ಬೆಳಗ್ಗೆಯಿಂದಲೂ ಕೂಡ ಈಗ ಆಗ ಅನ್ನುವಂತಹ ಅಂದಾಜನ್ನ ಹಾಕ್ಲಾಗ್ತಾ ಇತ್ತು. ಆದ್ರೆ ಫೈನಲಿ ಈಗ ಜಡ್ಜ್ ನಿವಾಸಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನೇರವಾಗಿ ಅವ್ರನ್ನ ವೈದ್ಯಕೀಯ ತಪಾಸಣೆಗಿಂತ ಮುಂಚಿತವಾಗಿ ಜಡ್ಜ್ ನಿವಾಸಕ್ಕೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ? ಏನ್ ಬೆಳವಣಿಗೆ ಆಗ್ತಾ ಇದೆ ರೈಟ್ ನಾವು? ಖಂಡಿತ ದಿವ್ಯ, ನೇರವಾಗಿ ದೃಶ್ಯನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈಗಾಗಲೇ ನಿನ್ನೆ ಸಂಜೆ 7ರ ಸುಮಾರಿಗೆ ರೇವಣ್ಣ ಅವ್ರನ್ನ ಬಂಧನ ಒಳಪಟ್ಟಿತ್ತು. ಇವತ್ತು ಸಂಜೆ 7 ಗಂಟೆ ಒಳಗೆ ಅವರನ್ನ ಜಡ್ಜ್ ನಿವಾಸದ ಮುಂದೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೆಸೆಂಟ್ ಮಾಡಲೇಬೇಕು. ಈ ಹಿನ್ನೆಲೆಯಲ್ಲಿ ಅವರನ್ನು ನೇರವಾಗಿ, ಯಾಕಂದರೆ ಈಗಾಗಲೇ ನಿನ್ನೆನೇ ಒಂದು ವೈದ್ಯಕೀಯ ತಪಾಸಣೆ ನಡೆಸಿರೋದ್ರಿಂದ ವೈದ್ಯಕೀಯ ತಪಾಸಣೆ ಅಗತ್ಯ ಇರೋದಿಲ್ಲ. ಈಗ ನೇರವಾಗಿ ಸಿಐಡಿ ಕಚೇರಿಯಿಂದ ಕೋರಮಂಗಲದಲ್ಲಿರುವಂಥ NGV ಇಲ್ಲಿರುವಂಥ ನ್ಯಾಯಾಧೀಶರ ಮನೆಗೆ ಕರೆದುಕೊಂಡು ಇಲ್ಲಿ ಒಂದು ವಿಚಾರಣೆ ನಡೆಸುವಂಥದ್ದು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಈಗಾಗಲೇ ಮ್ಯಾಜಿಸ್ಟ್ರೇಟ್ ನಿವಾಸದ ಮುಂದೆ ರೇವಣ್ಣ ಪರ ವಕಾಲತ್ ವಹಿಸಿರುವಂತಹ ವಕೀಲರು ಸಹ ಆಗಮಿಸಿರುವಂಥದ್ದು. ಮತ್ತು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡುವ ಉದ್ದೇಶದಿಂದ ಈಸ್ಟ್ ಸೌತ್ DCP ಆಗಿರುವಂಥ ಸೌತ್ ಈಸ್ಟ್ DCP ಆಗಿರುವಂಥ ಸಿಕೆ ಬಾಬು ಅವರು ಕೂಡ ಬಂದು ಇಲ್ಲಿ ಯಾವ ರೀತಿ ಬಂದೋಬಸ್ತ್ ಆಗಿದೆ ಅಂತ ಅನ್ನೋದ್ರ ಸಹ ಪರಿಶೀಲನೆ ನಡೆಸಿರೋದು. ಒಟ್ಟು 4 ಜನ ಇನ್ಸ್ಪೆಕ್ಟರ್ಗಳ ತಂಡದಿಂದ ಬಿಗಿ ಭದ್ರತೆಯಲ್ಲಿ ಈಗಾಗಲೇ ಒದಗಿಸಿದ್ದಾರೆ. ಜೊತೆಗೆ ಸುತ್ತಮುತ್ತ ಬ್ಯಾರಿಕೇಡ್ಗಳನ್ನ ವ್ಯವಸ್ಥೆ ಮಾಡಿ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಮತ್ತು ವಿಚಾರಣೆ ವೇಳೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅಂತ ಎಲ್ಲ ರೀತಿಯ ಬಿಗಿ ಬಂದೋಬಸ್ತ್ಗಳನ್ನ ಮಾಡಿದ್ದಾರೆ. ಇಲ್ಲಿಗೆ ಇನ್ನೊಂದು ಅರ್ಧ ಅಥವಾ 1 ಗಂಟೆ, ಯಾಕಂದರೆ ಇನ್ನು 7 ಗಂಟೆಗೆ ಇನ್ನು ಕೇವಲ 1 ಗಂಟೆ ಮಾತ್ರ ಬಾಕಿ ಇದೆ. ಅಷ್ಟರೊಳಗಡೆ ಅವರನ್ನ ನ್ಯಾಯಾಧೀಶರ ಮುಂದೆ ಪ್ರೆಸೆಂಟ್ ಮಾಡಲೇಬೇಕಾಗತ್ತೆ. ಈ ನಿಟ್ಟಿನಲ್ಲಿ ವೈದ್ಯಕೀಯ ತಪಾಸಣೆ ಈಗ ಕರ್ಕೊಬರೋದಕ್ಕಿಂತ ಮುಂಚೆ ವೈದ್ಯಕೀಯ ತಪಾಸಣೆ ಮಾಡಿಸಿ ಕರ್ಕೊಬರ್ತಾರೆ ಅಥವಾ ನೇರವಾಗಿ ಕರ್ಕೊಬಂದು ಆನಂತರ ಒಂದು ವೇಳೆ ನ್ಯಾಯಾಂಗ ಬಂಧನಕ್ಕಾಯಿತು ಅಂದರೆ JCಯಲ್ಲೂ ಕೂಡ ಅವರನ್ನು JCಯಲ್ಲಿ ಅಡ್ಮಿಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅಲ್ಲೂ ಸಹ ಒಂದು ವೈದ್ಯಕೀಯ ತಪಾಸಣೆ ನಡೆಸ್ತಾರೆ. ಅವರು JCಗೆ ಬಂದರೆ ಇದೆಲ್ಲ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಈಗ SIT ತಂಡದವರು ಸಹ ಈಗ ಸಾಕಷ್ಟು ವಿಚಾರಣೆ ನಡೆಸಿದ್ದಾರೆ. ಇನ್ನೂ ವಿಚಾರಣೆ ನಡೆಸಬೇಕಾಗಿದೆ, ನಡೆಸುವ ಅಗತ್ಯ ಇದೆ. ಹಾಗಾಗಿ ನಮ್ಮ ಸುಪರ್ದಿಗೆ ಕೊಡಿ, ಕಸ್ಟಡಿಗೆ ಕೊಡಿ ಅಂತ ಕೇಳುವ ಸಾಧ್ಯತೆಯೂ ದಟ್ಟವಾಗಿದೆ. ಬಟ್ ಇದಕ್ಕೆ ರೇವಣ್ಣ ಪರ ವಕೀಲರು ಏನೆಲ್ಲ ಇಲ್ಲಿ ಮನವಿ ಮಾಡ್ತಾರೆ ಅದು ಕಾದು ನೋಡಬೇಕಿದೆ. ಆನಂತರ ಅಂತಿಮವಾಗಿ ನ್ಯಾಯಾಧೀಶರು ಯಾವ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದು ಒಂದು 7 ಗಂಟೆ ಅಷ್ಟರಲ್ಲಿ ತಿಳಿದು ಬರುತ್ತೆ. ಒಂದು ವೇಳೆ ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ಒಳಪಡಿಸಿದ್ರೆ ಇದು ನೇರವಾಗಿ ಇಲ್ಲಿಂದ ಪರಪ್ಪನ ಅಗ್ರಹಾರಕ್ಕೆ ಅವ್ರನ್ನ ಕರೆದುಕೊಂಡು ಹೋಗಬೇಕಾಗತ್ತೆ. ಒಂದು ವೇಳೆ SIT ತಂಡ ಮತ್ತೆ ವಿಚಾರಣೆಗೆ ಪಡ್ಕೊಂಡ್ರೆ SIT ಕಚೇರಿಗೆ ಅವ್ರನ್ನ ಕರ್ಕೊಂಡು ಹೋಗಿ ವಿಚಾರಣೆ ಮುಂದುವರಿಸ್ತಾರೆ. ಸದ್ಯಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಅಂದರೆ ಇನ್ನೊಂದು ಅರ್ಧ ಗಂಟೆ ಒಳಗಡೆ ಅಲ್ಲಿಂದ ಹೊರಟ್ರೆ ಇಲ್ಲಿಗೆ ರೀಚ್ ಆಗೋದಕ್ಕೆ SID ಕಚೇರಿಯಿಂದ ಹೊರಟ್ರೆ ರೀಚ್ ಆಗೋದು ಅರ್ಧ ಗಂಟೆ ಆಗುತ್ತೆ. ಅರ್ಧ ಗಂಟೆ ಒಳಗಡೆ ಬರುವಂತಹ ನಿರೀಕ್ಷೆ ಇರುವಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.